ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವೆಲ್ಲಮ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಪ್ರಜೇಶ್, ಹಾಗೆಯೇ ಈ ಮೂವಿಯ ಪ್ರೊಡ್ಯೂಸರ್ ಬೈ ಜಾಕ್ವಿನ್ ಮೋಹನ್ಲಾಲ್. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಜಯರಾಮ್, ಸಂಯುಕ್ತಾ ಮೆನನ್ ಹಾಗೂ ಸುನಿಯಾ, ಜಾನಿ ಆಂಟೋನಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿನ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗೆ ಪಾಸಿಟಿವ್ ಆಗಿ. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 22, 2021 ಬಿಡುಗಡೆಯಾಗಿರುವಂತಹ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಫೈನ್ಲಿ ಪ್ರೊಡಕ್ಷನ್ LLP ಪ್ರೊಡಕ್ಷನ್ನು. ಮತ್ತು ಈ ಮೂವಿಯ ಎಲ್ಲಿ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡಿದರೆ 3 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 8.5 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಗೆ ಒಂದನೇ ಸ್ಟೋರಿ ಹೇಳೋದಾದರೆ, ಜಯರಾಮ್ ಅವರು ಜಾನ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಜಾನ್ ತಮ್ಮ ಇರ್ತಾನೆ, ಅವನ ಹೆಸರು ಬಾಬು ಅಂತ. ಬಾಬುನೇ ಈ ಮೂವಿಯ ಹೀರೋ ಅಂತಲೇ ಹೇಳಬಹುದು. ಬಾಬು ತುಂಬ ಡ್ರಿಂಕ್ಸನ್ನು ಮಾಡಿಕೊಂಡು ಅವನು ಜೀವನವನ್ನು ಹಾಳು ಮಾಡ್ಕೊತಿರ್ತಾನೆ. ಆದರೆ ಜಾನ್ ಮಾತ್ರ ಆ ರೀತಿ ಇರೋದಿಲ್ಲ. ಅವರ ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆಯೇ ಜಾನು ಅವರ ತಂದೆ ತಾಯಿನೂ ಕೂಡ ತುಂಬ ಇಷ್ಟಪಡ್ತಾ ಇರ್ತಾರೆ ಜಾನ್ನ ಮಾತ್ರ. ಆದರೆ ಬಾಬುನ ಮಾತ್ರ ಇಷ್ಟಪಡ್ತಾ ಇರೋದಿಲ್ಲ. ಯಾಕಂದರೆ ತುಂಬ ಡ್ರಿಂಕ್ಸನ್ನು ಮಾಡಿ ಅವನು ಅಲ್ಲಿ ಇಲ್ಲಿ ಬಿದ್ದೋಗೋದು ಮತ್ತು ಗಲಾಟೆಗಳನ್ನು ಮಾಡೋದು, ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಅವರ ತಂದೆ ತುಂಬ ಬೇಜಾರನ್ನು ಮಾಡಿಕೊಂಡು ಜಾನ್ಗೆ ಒಂದು ಮದುವೆ ಕೂಡ ಮಾಡ್ತಾರೆ. ಮತ್ತು ಬಾಬುಗೂ ಕೂಡ ಒಂದು ಮದುವೆಯನ್ನು ಮಾಡ್ತಾರೆ, ಒಳ್ಳೆಯ ಬುದ್ಧಿಯನ್ನು ಕಲಿತ್ಕೊಂಡು ಜೀವನವನ್ನು ಕಳೀತಾನೆ ಅಂತ. ಆದರೆ ಬಾಬು ಮದುವೆ ಆದಮೇಲೆ ಮತ್ತೆ ಜಾಸ್ತಿನೇ ಆಗೋಗುತ್ತೆ ಕುಡಿಯೋದು. ಇದನ್ನೆಲ್ಲ ನೋಡಿ ಅವರ ಹೆಂಡತಿ ತುಂಬ ಬೇಜಾರನ್ನು ಮಾಡ್ಕೋತಾಳೆ. ನನಗೆ ಈ ರೀತಿಯೆಲ್ಲ ಗಂಡನ್ನ ಕಟ್ಟಿದ್ರಲ್ಲ ಮತ್ತು ಅವರಿಗೆ ತುಂಬ ಬೇಜಾರನ್ನು ಮಾಡ್ಕೋತಿರ್ತಾರೆ. ಅದರಿಂದ ಬಾಬು ಅವರು ಕೂಡ ಇದನ್ನೆಲ್ಲ ಬಿಡ್ತೀನಿ ಅಂತೇಳಿ ಅವ್ರ ಹೆಂಡ್ತಿ ಜೊತೆ ಮಾತನ್ನು ತಗೊಂಡು ಮತ್ತು ಹೆಂಡ್ತಿಗೂ ಕೂಡ ಮಾತು ಕೊಟ್ಟು ಬಾಬುನೂ ಕೂಡ ಒಳ್ಳೆ ವ್ಯಕ್ತಿ ಆಗ್ತಾನೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿಗೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.